ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಮಾಹಿತಿಯನ್ನ ತುಂಬಾ ಅಭ್ಯರ್ಥಿಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಸೊ ಅಂತಹ ಒಂದಷ್ಟು ಮಾಹಿತಿಯನ್ನ ಆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಅಂದ್ರೆ ಶಿಕ್ಷಣ ಸಚಿವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯೇ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಸೊ ಅದರ ಕುರಿತು ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಸ್ಕೂಲ್ಗಳನ್ನ ಅನುದಾನಕ್ಕೆ ಒಳಪಡಿಸುವುದೇ ಬೇರೆ, ಶಿಕ್ಷಕರನ್ನ ತುಂಬಿಕೊಳ್ತಾ ಇರ್ತಕ್ಕಂತಹ ಅವಧಿ ಅಂದ್ರೆ ಏನು ಏನ್ ಕೊಟ್ಟಿದ್ದಾರೆ ಆ ಏರೇ ಬೇರೆ. ಸೊ ಈ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗಿವೆ. ಸೊ ಅದಕ್ಕೋಸ್ಕರನೇ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಗಳಿದ್ರೆ ವಿಡಿಯೋನ ಎಂಡ್ ವರ್ಗು ನೋಡಿದಾದ್ಮೇಲೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಅಂತಹ ಡೌಟ್ಸ್ ಗಳಿಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ. ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಮಾಹಿತಿ ಏನಾಗುತ್ತೆ, ಸ್ಕಿಪ್ ಆಗುತ್ತೆ, ಆಮೇಲೆ ಮತ್ತೆ ಇಂತಹ ನೂರಾರು ಗೊಂದಲಗಳು ನಿಮಗೆ ಉದ್ಭವ ಆಗ್ತವೆ. ಅದಕ್ಕೋಸ್ಕರನೇ ಸ್ಕಿಪ್ ಮಾಡದೆ ನೋಡಿದ್ರೆ ಇನ್ ಡೀಟೇಲ್ ಆದಂತ ಮಾಹಿತಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ನಿಮ್ಗೆ. ಏನಂತ ಹೇಳಿದ್ರೆ, ಶಾಲೆಯನ್ನ ಅನುದಾನಕ್ಕೆ ಒಳಪಡಿಸುವಂತಹ ಅವಧಿಯೇ ಬೇರೆ ಆಗಿರುತ್ತೆ, ಶಿಕ್ಷಕರನ್ನ ತುಂಬಿಕೊಳ್ಳಲಿಕ್ಕೆ ಕೊಟ್ಟಿರ್ತಕ್ಕಂತಹ ಅವಧಿಯೇ ಬೇರೆ ಆಗಿರುತ್ತೆ. ಸೊ ಫಸ್ಟ್ನೇ ಪಾಯಿಂಟ್ ಏನ್ ಹೇಳ್ತಾ ಇದೆ, 1995ರ ನಂತರದ 10 ವರ್ಷಗಳ ಅವಧಿಯ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಲು ನಿರ್ಧಾರ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ಇಷ್ಟೇ, ಇಲ್ಲಿಯವರೆಗೂ ಯಾವೆಲ್ಲ ಕನ್ನಡ ಅಂದ್ರೆ ಪ್ರೈವೇಟ್ ಸ್ಕೂಲ್ ಇದ್ವು, ಕನ್ನಡ ಮೀಡಿಯಂ ಪ್ರೈವೇಟ್ ಸ್ಕೂಲ್ ಇದ್ವು, ಅವು ಏಡೆಡ್ ಆಗ್ಬೇಕು ಅಂತ ಹೇಳಿದ್ರೆ 1995ರವರೆಗೂ ಮಾತ್ರ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಇಷ್ಟು ದಿನ ಏಡೆಡ್ ಆಗ್ಲಿಕ್ಕೆ, ಸ್ಕೂಲ್ಗಳಿಗೆ ಏಡೆಡ್ ಆಗ್ಲಿಕ್ಕೆ 1995ರವರೆಗೂ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಅದರ ನಂತರದಲ್ಲಿ ಏನು ಬರ್ತಾವಲ್ವಾ ಸ್ಕೂಲ್ಗಳು, ಅಂದ್ರೆ 1995ರ ನಂತರದ 10 ವರ್ಷದ ಶಾಲೆಗಳು ಏನದಾವಲ್ಲ, ಅಂತಹ ಶಾಲೆಗಳಿಗೆ ಈಗ ಹೊಸದಾಗಿ ಅವುಗಳನ್ನ ಗ್ರಾಂಟಿಗೆ ಒಳಪಡಿಸ್ಲಿಕ್ಕೆ ಅಂದ್ರೆ ಅನುದಾನಕ್ಕೆ ಒಳಪಡಿಸ್ಲಿಕ್ಕೆ ಅಥವಾ ನಿರ್ಧಾರ ಮಾಡಿದೀವಿ ಅಥವಾ ಪ್ರಸ್ತಾವನೆಯನ್ನ ರೆಡಿ ಮಾಡಿದೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿರುವಂತದ್ದು. ಇಲ್ಲಿ 1995ರ 10 ವರ್ಷದ ಮುಂದಿನ ಅವಧಿ ಅಂತ ಹೇಳಿದ್ರೆ 1995ರಿಂದ 2005ರವರೆಗೂ ಅಂದ್ರೆ 2005ರವರೆಗೂ ಏನ್ ಪ್ರೈವೇಟ್ ಸ್ಕೂಲ್ಗಳಿದ್ವಲ್ಲ, ಕನ್ನಡ ಮೀಡಿಯಂ ಸ್ಕೂಲ್ಗಳು, ಅಂತವು ಯಾವೆಲ್ಲ ಅನುದಾನಕ್ಕೆ ಒಳಪಡಿಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿರ್ತಾವು ಅಂತಹ ಶಾಲೆಗಳನ್ನ ಎಡೆಡ್ಗೆ ಅಥವಾ ಅನುದಾನಕ್ಕೆ ಒಳಪಡಿಸಲಿಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದೀವಿ ಅಂತ ಹೇಳಿರುವಂತದ್ದು. ಸೊ ಈ ಪ್ರಸ್ತಾವನೆಯನ್ನ ಸಿಎಂ ಅವರಿಗೆ ಕಳಿಸ್ತೀವಿ. ಸಿಎಂ ಅವರು ಅದಕ್ಕೆ ಒಪ್ಪಿಗೆಯನ್ನ ಕೊಟ್ರೆ ನೆಕ್ಸ್ಟ್ ತದನಂತರದ ಅವಧಿಯಲ್ಲಿ 1995ರಿಂದ 2005ರ ಒಳಗಿನ ಎಲ್ಲಾ ಶಾಲೆಗಳನ್ನ, ಮತ್ತ ಅದು ಹೆಂಗಿರುತ್ತೆ, ಯಾವ ಸ್ಕೂಲು ಎಡೆಡ್ ಆಗ್ಬೇಕು ಅಂತ ಹೇಳಿ ಪರ್ಮಿಷನ್ ಕಳಿಸುತ್ತೋ ಅಂತಹ ಶಾಲೆಗಳನ್ನ ಮಾತ್ರ ಎಡೆಡ್ ಮಾಡ್ತಾರ. ಈಗ ನನ್ನ ಕನ್ನಡ ಮೀಡಿಯಂ ಸ್ಕೂಲ್ ಇದ್ರು ಕೂಡ ನನಗೆ ಗೌರ್ಮೆಂಟ್ ಅಂಡರ್ ಕೊಡೋ ನನ್ನ ಇಚ್ಛೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಗೌರ್ಮೆಂಟ್ ಓನ್ ಆಗಿ ಬಂದು ಆಡ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ಹಾಗಾಗಿ ಯಾವ ಸ್ಕೂಲು ತನ್ನ ಇಚ್ಛಾಶಕ್ತಿಗೆ ಅನುಗುಣವಾಗಿ ಎಡೆಡ್ಗೆ ಒಳಪಡಬೇಕು ಅಂತ ಹೇಳಿ ಪರ್ಮಿಷನ್ ಕೇಳಕ್ ಹೋಗ್ತಾವೋ ಅಂತಹ ಶಾಲೆಗಳನ್ನ ಈ ಅವಧಿಯಲ್ಲಿ ಬರ್ತಕ್ಕಂತಹ ಕನ್ನಡ ಶಾಲೆಗಳನ್ನ ಎಡೆಡ್ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಇದು ಶಿಕ್ಷಕರನ್ನು ತುಂಬಿಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂತಹ ಅನುದಾನದ ಏರಲ್ಲ. ಸೊ ಶಿಕ್ಷಕರನ್ನು ತುಂಬಿಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂತಹ ಈ ವರ್ಷ ಯಾವುದು ಅಂತ ಹೇಳಿದ್ರೆ, ಈಗ ಶಿಕ್ಷಕರನ್ನ ತುಂಬಿಕೊಳ್ಳಲು ಕೊಟ್ಟಿರುವಂತಹ ಅವಧಿ 2016ರಿಂದ 2020ರವರೆಗೆ. 2016ರಿಂದ ಖಾಲಿ ಆಗಿರ್ತಕ್ಕಂತಹ ಪೋಸ್ಟ್ಗಳು ಅಂದ್ರೆ 2016ರಿಂದ 2020ರವರೆಗೆ ಏನ್ ಖಾಲಿ ಆಗಿದಾವಲ್ಲ, ರಾಜೀನಾಮೆಯಿಂದ ಆಗಿರ್ಬೋದು ಅಥವಾ ಏನು ವಯೋನಿವೃತ್ತಿ ಆಗಿರ್ಬೋದು, ಡೆತ್ ದಿಂದ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಏನ್ 2016ರಿಂದ 20ರವರೆಗೂ ಏನ್ ಪೋಸ್ಟ್ ಖಾಲಿ ಆಗಿದಾವೆ ಅಂತಹ ಪೋಸ್ಟ್ ಗಳನ್ನ ತುಂಬಿಕೊಳ್ಳಿಕ್ಕೆ, ಶಿಕ್ಷಕರನ್ನ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಆಲ್ರೆಡಿ ಸಿಕ್ಕಾಗಿದೆ. 6000 ಶಿಕ್ಷಕರನ್ನ ಈ ಅವಧಿಯ ಒಳಗಡೆ ಖಾಲಿ ಆಗಿರ್ತಕ್ಕಂತಹ ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ. ತುಂಬಾ ಜನ ಇದಕ್ಕ ಅನ್ಕೊಂಡ ಅಂದ್ರೆ ಇದನ್ನ ತಿಳ್ಕೊಂಡು ತುಂಬಾ ಕಮೆಂಟ್ ಮಾಡೋದು, ಆಮೇಲೆ ಕಾಲ್ ಮಾಡಿ ಕೇಳ್ತಾ ಇದ್ರು. ಸೊ ಇದೇ ಬೇರೆ. ಇದು ಶಾಲೆ ಎಂಟೈರ್ ಸ್ಕೂಲ್ ಅನ್ನ ಗ್ರಾಂಟಿಗೆ ಒಳಪಡಿಸುವಂತಹ ಅವಧಿ ಇದಾಗಿರುತ್ತೆ. ಇದು ಈಗ ಆಲ್ರೆಡಿ ಎಡೆಡ್ ಇರ್ತಕ್ಕಂತಹ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂತಹ ಅವಧಿ ಇದಾಗಿರುತ್ತೆ. ಸೊ ಇವೆರಡೂ ವಿಷಯಗಳನ್ನ ಹೊರತುಪಡಿಸಿ ಒಂದು ಎಡೆಡ್ ಸ್ಕೂಲ್ಗೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಅನುದಾನಿತ ಶಾಲೆಗಳಿಗೆ ಸರ್ಕಾರದಿಂದಲೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತಹ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಅದು ಇಂಪ್ಲಿಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಈಗ ಸರ್ ನಾನು ಆಲ್ರೆಡಿ ಎಡೆಡ್ ಸ್ಕೂಲ್ನಾಗ ಗ್ರಾಂಟಿಗೆ ಒಳಪಟ್ಟಂತಹ ಸ್ಕೂಲ್ ಒಳಗ ವರ್ಕ್ ಮಾಡತ್ತಾನೆ, ಹಂಗಿದ್ರೆ ನನ್ನ ಅತಿಥಿ ಶಿಕ್ಷಕ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರ ಸರ್ ಅಂತ ಕೇಳಿದ್ರೆ ಇಲ್ಲ.
ಅದಕ್ಕೆ ನಾನು ಹೇಳ್ತಾ ಇರೋದು ವಿಡಿಯೋನ ಪೂರ್ತಿ ನೋಡಿ, ಆಮೇಲೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ಮಾಹಿತಿ ಸಿಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಶಿಕ್ಷಣ ಸಚಿವರು ಹೇಳುವ ಪ್ರಕಾರ 2016ರಿಂದ 2020ವರೆಗೂ ಏನು ಅವಧಿ ಕೊಟ್ಟಿದೀವಿ, ಆ ಅವಧಿಯಲ್ಲಿ ಖಾಲಿಯಾಗಿರ್ತಕ್ಕಂತಹ ಹುದ್ದೆಗಳನ್ನ ತುಂಬಿಕೊಂಡಾದ್ಮೇಲೆ ಮತ್ತೆ ಇನ್ ಕೇಸ್ ಇದನ್ನೇನಾದ್ರೂ ಜಾರಿಗೆ ತಗೊಂಬಂದು ಸ್ಕೂಲ್ಗಳನ್ನ ಗ್ರಾಂಟಿಗೆ ಒಳಪಡಿಸಿದ್ರೆ, ಇನ್ ಕೇಸ್ ಇದು ಒಳಪಡದೇ ಇದ್ರೂ ಕೂಡ ಇಲ್ಲಿ ಖಾಲಿ ಉಳಿದಿರ್ತಕ್ಕಂಥ ಈ ಅವಧಿಯಲ್ಲಿ ಇನ್ನೂ ಖಾಲಿ ಏನಾದ್ರೂ ಹುದ್ದೆಗಳು ಉಳಿದ್ವು ಅಂತ ಹೇಳಿದ್ರೆ, ಯಾಕಂದ್ರೆ ಬರೀ 6,000 ಅಷ್ಟ ಅಲ್ಲ, ತುಂಬಾ ಹುದ್ದೆಗಳು ಖಾಲಿ ಇವೆ. ಅನುದಾನಿತ ಶಾಲೆಗಳಲ್ಲಿ ಬರೀ 6,000 ಹುದ್ದೆಗಳಲ್ಲ, ತುಂಬಾ ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ಇವ್ರು ತುಂಬಿಕೊಳ್ತಾ ಇರೋದು ಬರೀ 6,000 ಹುದ್ದೆಗಳು. ಸೊ ಹಂಗೇನ್ ತುಂಬಿಕೊಂಡಾದ್ಮೇಲೆ ಇನ್ನೂ ಎಕ್ಸ್ಟ್ರಾ ಹುದ್ದೆಗಳು ಉಳಿತಾವಲ್ಲ, ಅಂತಹ ಹುದ್ದೆಗಳನ್ನ ಸರ್ಕಾರದಿಂದಲೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿ ಅಲ್ಲಿ ಪಾಠ ಮಾಡಿಸ್ತೀವಿ ಅಂತ ಹೇಳಿರುವಂತದ್ದು. ಅದಕ್ಕೋಸ್ಕರನೇ ನಾನ್ ನಿಮ್ಗೆ ಒಂದು ಕಿವಿ ಮಾತು ಹೇಳೋದಾದ್ರೆ, ಏನ್ ಈಗೆಲ್ಲ ಜಾಯಿನ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಅಂತವ್ರು ಅಂತಹ ಸ್ಕೂಲ್ಗಳನ್ನ ಬಿಡಬೇಡಿ. 2 ಪ್ಲಸ್ ಪಾಯಿಂಟ್ ಇದೆ. 1ನೇ ಪ್ಲಸ್ ಪಾಯಿಂಟ್ ಇಷ್ಟು ದಿನ ನಿಮ್ಗೆ ಸ್ಯಾಲರಿ ಸಿಕ್ಕಿಲ್ಲ ಅಂದ್ರೂ ಕೂಡ ಇದರ ನಂತರದಲ್ಲಾದ್ರೂ ಕೂಡ ನಿಮಗೆ ಇಲ್ಲಿ ಗೆಸ್ಟ್ ಟೀಚರ್ ಆಗಿ ಸ್ಯಾಲರಿ ಸಿಗ್ಬೋದು. 1ನೇದು ಇಲ್ಲ, ಇದನ್ನ ಹೊರತುಪಡಿಸಿದ್ರೆ ಈ ಪಾಯಿಂಟ್ ಬರೋದಾದ್ರೆ 1995ರಿಂದ 2005 ಒಳಗಿನ ಸ್ಕೂಲ್ಗಳನ್ನ ಗ್ರಾಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗೇನಾರ ಗ್ರಾಂಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಪೋಸ್ಟ್ ಅಲ್ಲಿ ಕನ್ಫರ್ಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಯಾವುದೇ ಫಲಾಪೇಕ್ಷೆ ಪಡೆದೇನೆ ಸ್ಕೂಲಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಅಂತ ಅಭ್ಯರ್ಥಿಗಳು ಈಗ ನಿರಾಶೆ ತಗೊಂಡು ಬಿಡುವಂತಹ ಸಾಹಸವನ್ನ ಮಾಡಬೇಡಿ. ಸೊ ಹಾಗೇನಾದ್ರು ಮಾಡಿದ್ರೆ ಇಲ್ಲಿ ನೀವು ತುಂಬಾ ಲಾಸ್ ಅನ್ನ ಅನುಭವಿಸಬೇಕಾಗತ್ತೆ. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ಇದೇ ತರ ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.